ಹಾಯ್ ಹಲೋ ನಮಸ್ಕಾರ ದೇವ್ರುಗಳ ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ. ದೇವ್ರುಗಳ ಇಡೀ ರಾಜ್ಯವೇ ಖುಷಿ ಪಡುವಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ವರ್ಷ ಮೈಸೂರು ದಸರಾಕ್ಕೆ ಅಭಿಮನ್ಯು ಬರ್ತಾನೆ ಅನ್ನೋ ಒಂದು ಹಿಂಟ್ ಸಿಕ್ಕಿದೆ. ಇದು ನಮಗೆಲ್ಲ ತುಂಬಾ ಖುಷಿಯಾಗಿದೆ ಹಾಗೂ ಎಷ್ಟೋ ಜನ ಆನೆ ಪ್ರೇಮಿಗಳಿಗೆ ತುಂಬ ಸಂತಸದ ವಿಷಯ ಹಾಗೂ ಅಭಿಮಾನಿಗಳಿಗಂತೂ ತುಂಬ ಸಂತಸದ ವಿಷಯ. ಇದ್ರ ಬಗ್ಗೆ ನಮ್ಮ KA09 ವೈಲ್ಡ್ ಲೈಫ್ ಯೂಟ್ಯೂಬರ್ ಕಿರಣ್ ಸರ್ ಏನು ಹೇಳ್ತಾರೆ ಅಂತ ಕೇಳ್ಕೊಬರೋದಾ ಬನ್ನಿ. ಕಿರಣ್ ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ಈಗ ಮೊನ್ನೆ ತಾನೇ ನಮ್ಮ ಮೈಸೂರು ದಸರಾ ಆನೆಗಳದ್ದು ಪಟ್ಟಿ ರಿಲೀಸ್ ಆಯಿತು. ಅದು ರಿಲೀಸ್ ಆದ ನಂತರ ಅಭಿಮನ್ಯು ಹೆಸರು ಇಲ್ಲ ಅಂತೇಳಿ ತುಂಬ ಮೀಡಿಯಾಗಳಲ್ಲಿ ವಾದ ವಿವಾದಗಳು ನಡೀತಿದ್ದು, ಇವಾಗ ಕೊನೆಗೂ ಅದಕ್ಕೊಂದು ಹಿಂಟ್ ಸಿಕ್ದಂಗೆ ನ್ಯೂಸ್ ಬಂದಿದೆ. ಈ ವರ್ಷ ಮೈಸೂರು ದಸರಾಕ್ಕೆ ಅಭಿಮನ್ಯುನ ಕರೆಸ್ತಾರೆ ಅನ್ನೋ ಒಂದು ನ್ಯೂಸ್ ಬಂದಿದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಣ್ಣ? ನಮ್ಮ ಅಭಿಮನ್ಯು ಇಲ್ದೇನೆ ದಸರಾ ನೋಡೋದೇ ಲಕ್ಷಾಂತರ ಜನಕ್ಕೆ ಒಂಥರ ನಿರಾಸೆ ಅನ್ಬೋದು. ಏನಕ್ಕೆಂದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ನಮ್ಮ ಮೈಸೂರು ದಸರಾದಲ್ಲಿ ಸುಮಾರು 25 ವರ್ಷಕ್ಕೂ ಹೆಚ್ಚು ಕಾಲ ನಮ್ಮ ಅಭಿಮನ್ಯು ಕೆಲಸ ಮಾಡಿದ್ದಾನೆ. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಂತೂ 50 ವರ್ಷನೇ ಕೆಲಸ ಮಾಡಿದ್ದಾನೆ. ಈಗ 60 ವರ್ಷ ಅಂದರೆ ಅದು ಸುಮಾರು ಹಿಡಿದಾಗಲೇ ಒಂದು 7 ಇಂದ 8 ವರ್ಷದ ಆನೆ ಅಂತೆ. ಅಷ್ಟು ಕೆಲಸ ಮಾಡಿರೋ ಆನೆ ಅದನ್ನು ಏಜ್ ಫ್ಯಾಕ್ಟ್ರಿ ಇಟ್ಕೊಂಡು ಕೈ ಬಿಡ್ತಾರೆ ನಮ್ಮ ಅರಣ್ಯಾಧಿಕಾರಿಗಳು. ಏನಂದರೆ 60 ವರ್ಷ ಆದಮೇಲೆ ಯಾವುದೇ ರೀತಿ ಭಾರ ಹೊರ್ಸಂಗಿಲ್ಲ ಅಂತ ರೂಲ್ ಇದೆ. ಆದರೆ ಈ ವರ್ಷ ನಮ್ಮ ಅಭಿಮನ್ಯುಗೆ ಏನೋ ಒಂಥರ ನಿರಾಸೆ ಅನ್ಬೋದು. ಸಡನ್ನಾಗಿ ಕೈ ಬಿಟ್ಬಿಟ್ರು, ಅಭಿಮನ್ಯು ಬೇಡ ಈ ವರ್ಷ ಅಂತ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ನೋಡ್ಬೋದು ಯಾವ ಥರ ಒಂದು ಹವಾ ಕ್ರಿಯೇಟ್ ಆಯಿತು ಅಂತ. ಎಲ್ಲಿ ನೋಡಿದ್ರು ಯಾವ ಒಂದು ಸೋಷಿಯಲ್ ಮೀಡಿಯಾ ತೆಗೆದ್ರು ಅಭಿಮನ್ಯು ಬರಲೇಬೇಕು ಅನ್ನೋದೊಂದು ಏನು ಅಭಿಯಾನ ಸ್ಟಾರ್ಟ್ ಆಯಿತು. ಅದಾದ ನಂತರ ನಮ್ಮ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಅವರು ಒಂದು ಸ್ವಂತ ಇಂಟ್ರೆಸ್ಟು, ಅಂದರೆ ಅವರು ಹಿಂದೆ ಇದ್ದಂಥ ಫಾರೆಸ್ಟ್ ಮಿನಿಸ್ಟ್ರು ಅವರು ನಮ್ಮ ಈಗಿರೋ ಅರಣ್ಯ ಸಚಿವರಿಗೆ ಒಂದು ಪತ್ರ ಬರೀತಾರೆ. ನಮ್ಮ ಅಭಿಮನ್ಯುನ ಯೂಸ್ ಮಾಡಿಕೊಳ್ಳೇಬೇಕು, ನೀವು ಒಂದು ನಿಶಾನೆ ಆನೆಯಾಗಿ ಅದಕ್ಕೊಂದು ಗೌರವ ಸಲ್ಲಿಸಬೇಕು ಅಂತ. ಅದು ತುಂಬಾ ಖುಷಿ ನಮ್ಮಂಥ ಆನೆ ಪ್ರೇಮಿಗಳಿಗಾಗಿರ್ಬೋದು, ಇಲ್ಲಾಂದರೆ ವೈಲ್ಡ್ ಲೈಫ್ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಹಾಗೆ ಆನೆಗಳು ನೋಡೋಕ್ಕೆ ಯಾರು ನಮ್ಮ ಮೈಸೂರು ದಸರಾಗೆ ಬರ್ತಾರೆ, ಆಮೇಲೆ ಅಲ್ಲಿರೋ ಮಾವುತರು ಕಾವಡಿಗಳಿಗೇ ಒಂಥರ ತುಂಬ ಖುಷಿ ಆಯಿತು. ಈ ಥರ ಒಂದು ಮಿನಿಸ್ಟ್ರು ಅವ್ರಿಗೆ ಎಷ್ಟೊಂದು ಕೆಲಸ ಇರುತ್ತೆ ಅದೆಲ್ಲ ಬಿಟ್ಟು ನಮ್ಮ ಅಭಿಮನ್ಯು ಬಗ್ಗೆ ಆಸಕ್ತಿ ತಗೊಂಡು ಅಭಿಮನ್ಯು ಬರಬೇಕು ಅಂತ ಒಂದು ಲೆಟ್ರ್ ಬರೀತಾರೆ. ಆದರೆ ಅದಕ್ಕೆ ಈಗ ಇನ್ನೂ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ ನಮ್ಮ ಅರಣ್ಯ ಸಚಿವರಿಂದ. ಆದರೆ ಏನೊಂದು ಇಂಟಂದರೆ ಎಲ್ಲೋ ಒಂದು ಕಡೆ ಮಾಹಿತಿ ಮೀಡಿಯಾದಿಂದ ಲೀಕ್ ಆಗಿದೆ ಅನ್ಬೋದು. ಅಭಿಮನ್ಯು ನಿಶಾನೆ ಆನೆಯಾಗಿ 100% ಬರೋ ಒಂದು ಚಾನ್ಸಸ್ ಇದೆ ಅಂತ ಲೀಕ್ ಆಗಿದೆ. ಆದರೆ ಅದಾಗ್ಬಿಟ್ರಂತೂ ತುಂಬ ಖುಷಿ, ರಾಜ್ಯವೇ ಖುಷಿ ಪಡೋ ಸುದ್ದಿ ಇದು. ಅದರಲ್ಲೂ ಆನೆ ಅಭಿಮಾನಿಗಳಿಗಂತೂ ಇನ್ನೂ ಖುಷಿ. ಆ ಥರ ಬರಲಿ ನಮ್ಮ ಅಭಿಮನ್ಯು. ಏನಕ್ಕೆಂದರೆ ಅದೇನು ಅಭಿಮನ್ಯು ಅಂದರೆ ಸಾಮಾನ್ಯ ಅಲ್ಲ, ಅದು ಏನು ಒಬ್ಬ ಹೀರೋ ಇದ್ದಾನೆ ಅದಕ್ಕಿಂತ ಡಬಲ್ ಹೆಸರಿರೋಂಥ ಆನೆ. ಅಭಿಮನ್ಯು ಅಂದ್ರೇ ಒಂದು ಶಕ್ತಿ. ನಮ್ಮ ಇಂಡಿಯನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಆಸ್ತಿ ಅದು. ನಮ್ಮ ಕರ್ನಾಟಕ ಅಲ್ಲದೆ ಛತ್ತೀಸ್ಗಢ, ಮಹಾರಾಷ್ಟ್ರ, ಕೇರಳ, ಅಸ್ಸಾಮು, ಒರಿಸ್ಸಾ, ಆಮೇಲೆ ತಮಿಳ್ನಾಡು, ಆಂಧ್ರ ಎಲ್ಲ ಕಡೆ ಕೆಲಸ ಮಾಡಿರೋ ಅಂಥ ಆನೆ ಅದು. ಆ ಥರ ಆನೆನ ಇವ್ರು ಹೆಂಗೆ ಕೈ ಬಿಟ್ರು ಅನ್ನೋದೇ ಇದುವರೆಗೂ ನಮಗೆ ಕನ್ಸೋದು. ನಮಗಂತೂ ಅದು ಕೈ ಬಿಟ್ಟಾಗಿಂದ ತಲೆನೇ ಕೆಟ್ಟೋಯ್ತು ನಮಗೆ. ಯಾವ ಥರ ಇದು ಯಾವ ರೀತಿ ಒಂದು ಸೆಲೆಕ್ಷನ್ ಮಾಡಿದ್ರು, ಇದನ್ನು ಏನು ಒಂದು ಕ್ರೈಟೀರಿಯಾ ಇಟ್ಕೊಂಡು ಮಾಡಿದ್ರು ಅನ್ನೋದು ನಮಗೆ ಒಂಥರ ಬೇಜಾರಾಗ್ಬಿಡ್ತು. ಆಮೇಲೆ ಈಗ ಏನಂದರೆ ಪ್ರೆಸ್ ಮೀಟಲ್ಲಿ ಅವರೇ ಹೇಳಿದ್ರು 60 ವರ್ಷ ಆಗಿರೋದ್ರಿಂದ ಕೈ ಬಿಟ್ಟಿದ್ದೀವಿ ಅಂತ. ಅದೇ ಅದಕ್ಕೆ 60 ವರ್ಷ ಏಜ್ ಆಗಿದ್ರೂ ಅದ್ರ ಸ್ಟ್ರೆಂತ್ ಇನ್ನೂ 100 ಆನೆ ಕಾಡಾನೆ ಸೆರೆ ಕಾರ್ಯಾಚರಣೆ ಮಾಡ್ಬೋದು, ಅಷ್ಟು ಒಂದು ತಾಕತ್ತಾಗಿರೋ ಆನೆ ನಮ್ಮ ಅಭಿಮನ್ಯು. ಅಭಿಮನ್ಯುಗೆ ಏನು ಈಗ ಇರೋ ದಸರಾ ಆನೆಗಳು ಬರುತ್ತಲ್ಲ, ನಮ್ಮ ಧನಂಜಯ, ಏಕಲವ್ಯ, ಸುಗ್ರೀವ, ಪ್ರಶಾಂತ, ಈ ಆನೆಗಳ ಥರ ಏನು ಅದಕ್ಕೂ ಟ್ರೈನಿಂಗ್ ಬೇಡ. ಆ್ಯಕ್ಚುಲಿ ನಮ್ಮ ಅಭಿಮನ್ಯುಗೆ ಇವತ್ತಿನ ಕ್ಯಾಂಪಲ್ಲಿ ಇರುತ್ತೆ, ನಾಳೆ ದಸರಾ ಮಾಡು ಅಂತ ಹೇಳಿದ್ರು ಬಂದು ದಸರಾ ಏನು ಒಂದು ಪ್ರಾಕ್ಟೀಸೇ ಇಲ್ಲದೆ ದಸರಾ ಮಾಡೋ ಆನೆ ಅಂತಂದರೆ ನಮ್ಮ ಅಭಿಮನ್ಯು. ಏನಕ್ಕಂದರೆ ಅಷ್ಟು ಟ್ರೈನ್ಡ್ ಆಗಿರೋ ಆನೆ. ಆಮೇಲೆ ಎಸ್ಪೆಷಲಿ ಅದ್ರ ಮಾವುತರು, ಆಮೇಲೆ ಅದರ ಕಾವಡಿ ನಮ್ಮ ವಸಂತಣ್ಣ ಮತ್ತು ರಾಜಣ್ಣ ಇದ್ದಾರಲ್ಲ, ಅವ್ರದ್ದು ಬಾಂಧವ್ಯ ತುಂಬಾ ಇಂಪಾರ್ಟೆಂಟು. ಅವರಿಬ್ಬರು ಮೇನು ನಮ್ಮ ಅಭಿಮನ್ಯು ಸಕ್ಸಸ್ಗೆ ಅವರು ಕಾರಣ, ಆಮೇಲೆ ವಸಂತಣ್ಣ ಅವ್ರ ಸಕ್ಸಸ್ಗೆ ನಮ್ಮ ಅಭಿಮನ್ಯುನೂ ಕಾರಣ. ಏನಂತೀರಾ ಇದಕ್ಕೆ? ಆ ಥರ ಒಂದು ಬಾಂಧವ್ಯ ಇರೋ ಅಂಥ ಆನೆ ಅದು. ಆನೆನ ಕೈ ಬಿಟ್ಟಿದೆ ನಮಗೆ ಒಂಥರ ಇದುವರೆಗೂ ಕನಸೆ ಅದು. ಈ ಥರ ಎಲ್ಲ ನಡೆದೋಯ್ತಾ ಇರೋದೇ ಒಂಥರ ರೋಚಕ ಸ್ಟೋರಿ ಇದು. ಆದರೆ ಬರಲಿ ನಮ್ಮ ಅಭಿಮನ್ಯುಗೆ ಇಲ್ಲಿ ಒಂದು ಏನದಕ್ಕೆ ಸನ್ಮಾನ ಸಿಗಬೇಕು ಅದು ಸಿಗಲಿ. ಆಮೇಲೆ ಲಕ್ಷಾಂತರ ಜನ ಫ್ಯಾನ್ಸ್ ಬಂದು ಅದಕ್ಕೆ ಗಿಫ್ಟ್ ಕೊಡೋದಾಗಿರ್ಬೋದು, ನಮ್ಮ ವಸಂತಣ್ಣ ಅವ್ರಿಗೆ ಮತ್ತು ಅಭಿಮನ್ಯುಗೆ ಹಾರ ಹಾಕೋದಾಗಿರ್ಬೋದು, ಪ್ರತಿಯೊಂದು ಮಾಡ್ತಾರೆ. ಏನು ರಿಟೈರ್ಮೆಂಟ್ಗಿಂತ ಮುಂಚೆನೇ ಮಾಡ್ತಾಯಿದ್ರು. ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅನ್ನೋ ಒಂದು ಚಾನ್ಸಸ್ ಇದೆ. ಈಗೇನಂದರೆ ಅಭಿಮನ್ಯು ಹಿಡ್ದಿರೋ ಆನೆಗಳೇ ಇಲ್ಲಿ ಬಂದಿರೋದಿಲ್ಲ, ಹೆಣ್ಣಾನೆಗಳು ಬಿಟ್ಟು ಇನ್ನೆಲ್ಲ ಆನೆಗಳು ಅಭಿಮನ್ಯು ಹಿಡ್ದಿರೋ ಆನೆಗಳೇ ಇಲ್ಲಿರೋದು. ಏಕಲವ್ಯ, ಧನಂಜಯ, ಸುಗ್ರೀವ, ಪ್ರಶಾಂತ, ಗೋಪಿ, ಇನ್ಯಾವುದೇ ಇದೆ ಅಣ್ಣ.
ಈಗ ಈ ದಸರಾ ಲಿಸ್ಟಲ್ಲಿರೋದು ಫಸ್ಟ್ ಹೆಸರು ಧನಂಜಯ. ಇವನು ಯಾವ ಕ್ಯಾಂಪಿನ ಆನೆ? ನಮ್ಮ ಧನಂಜಯ ಬಂದು ಎಸ್ಟ್ಲೂರಲ್ಲಿ ಹಿಡಿದಂಥ ಆನೆ. ಇವ್ನಿಗೆ ಏಜ್ ಬಂದು ಸುಮಾರು ಈಗ 45 ವರ್ಷ. ಇವನು ಸಹ ಸುಮಾರು ಒಂದು 40-50 ಕಾರ್ಯಾಚರಣೆಯಲ್ಲಿ ಕೆಲಸ ಮಾಡಿರೋ ಆನೆ. ಇವನು ಬಂದು ನಮ್ಮ ದುಬಾರೆ ಶಿಬಿರ ಅಂದರೆ ಏನು ಕುಶಾಲನಗರದಿಂದ ಸುಮಾರು ಒಂದು 17 ಕಿಲೋಮೀಟ್ರ್ ಹೋಗಬೇಕು. ಮೋಸ್ಟ್ ಆಫ್ ದ ಎಲಿಫೆಂಟು ಎಲ್ಲ ಆನೆಗಳು ಒಂದು 8-9 ಆನೆಗಳು ಬರ್ತಾ ಇರೋದೇ ನಮ್ಮ ದುಬಾರೆ ಕ್ಯಾಂಪಿಂದ. ಇವನು ಅಲ್ಲಿಂದನೇ ಬರ್ತಾನೆ ಧನಂಜಯ. ಇವನು ಸಹ ನಮ್ಮ ಮೈಸೂರು ದಸರಾದಲ್ಲಿ ಒಂದು ಚಿನ್ನದ ಅಂಬಾರಿ ಹೊರಕ್ಕೆ ಒಂದು ಕಂಟೆಂಡರ್ ಅನ್ಬೋದು. ಅಣ್ಣ ಲಿಸ್ಟಲ್ಲಿರೋ ಎರಡನೇ ಹೆಸರು ಮಹೇಂದ್ರಂದು. ಇವನು ಯಾವ ಕ್ಯಾಂಪಿಂದ ಅಣ್ಣ? ಮಹೇಂದ್ರ ಅಂತ ಹೆಸರು ನೆನೆಸ್ಕೊಂಡ್ರೆ ಕಾರ್ಯಾಚರಣೆಗಳ ಕಿಂಗ್ ಅಂತ ಕರಿಬೋದು. ನಮ್ಮ ಅಭಿಮನ್ಯು ಬಿಟ್ಟರೆ ನೆಕ್ಸ್ಟು ನಮ್ಮ ಮಹೇಂದ್ರ. ಇವನು ಬಂದು ನಮ್ಮ ಬಳ್ಳೆ ಶಿಬಿರದಿಂದ ಬರ್ತಾನೆ. ಇವನು ನಮ್ಮ ಹುಲಿ ಕಾರ್ಯಾಚರಣೆಯಲ್ಲಂತೂ ಈಗಿರೋ ನಮ್ಮ ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಕುಮ್ಕಿ ಹುಲಿ ಕಾರ್ಯಾಚರಣೆಯಲ್ಲಿ ಎಸ್ಪೆಷಲಿ. ಆಮೇಲೆ ಟೆಕ್ನಿಕಲಿ ವೆರಿ ಗುಡ್ ಎಲಿಫೆಂಟ್ ಇದು. ಎಂಥ ಒಂದು ಟೆಕ್ನಿಕ್ ಅಂದರೆ ಆನೆದು ಕಾರ್ಯಾಚರಣೆಗಳಿಗೆ ಹೋದಾಗ ಸುಮಾರು ಜನ ಬರೀ ಆನೆಗಳನ್ನ ನೋಡ್ತಾ ಇರ್ತಾರೆ, ಅದ್ರ ಮಾಡೋ ಕೆಲಸನ ಅಬ್ಸರ್ವ್ ಮಾಡಲ್ವ. ನಾವು ಅದ್ರ ಕೆಲಸ ನೋಡಿ ಅದು ಹಗ್ಗ ಎತ್ತೋದಾಗಿರ್ಬೋದು, ಅದು ಹಿಂಗೆ ಸೈಡ್ಗೆ ಹೋಗುವಂದಾಗ ಸೈಡ್ಗೆ ಹೋಗೋದಾಗಿರ್ಬೋದು, ಆಮೇಲೆ ಆನೆನ ಎಳ್ಕೊಂಡು ಬಂದು ಹಿಂಗೆ ಅದನ್ನ ಒಂದು ಸ್ಪಾಟಲ್ಲಿ ಸೆಂಟ್ರಲ್ಲಿ ನಿಲ್ಲಿಸ್ಬೇಕು ಲಾರಿಗೆ ಲೋಡ್ ಮಾಡ್ಬೇಕಾರೆ. ಆ ಕೆಲಸ ಎಷ್ಟು ಸಖತ್ತಾಗಿ ಮಾಡ್ತಾನೆ ಅಂದರೆ ಕೆಲವು ವೀಡಿಯೋಗಳು ನೋಡಿ ಗೊತ್ತಾಗುತ್ತೆ. ಅಂಥ ಪರ್ಫೆಕ್ಟ್ ಆನೆ. ಇವನು ನಮ್ಮ ಬಳ್ಳೆ ಶಿಬಿರದಿಂದ ಬರ್ತಾನೆ. ಇವನು ಸಹ ಮೊದಲು ಪಳಗಿದ್ದೆಲ್ಲ ನಮ್ಮ ಮತ್ತಿಗೂಡು ಕ್ಯಾಂಪಲ್ಲೇ. ಅದಾದ ನಂತರ ಇವನ್ನ ಬಳ್ಳೆ ಕ್ಯಾಂಪ್ಗೆ ಶಿಫ್ಟ್ ಮಾಡ್ತಾರೆ. ಇವನು ಸಹ ನಮ್ಮ ತಾಯಿ ಚಾಮುಂಡೇಶ್ವರಿ ಗೊತ್ತಕ್ಕೆ ಇವನು ಸಹ ಒಂದು ಒಳ್ಳೆ ಕಂಟೆಂಟ್ರು. ಆಲ್ರೆಡಿ ಈಗ ನಮ್ಮ ಶ್ರೀರಂಗಪಟ್ಟಣದ ದಸರಾ ಅಂಬಾರಿ ಆನೆ ಇವನೇ. ಅಣ್ಣ ಈಗ ನೆಕ್ಸ್ಟ್ ಏಕಲವ್ಯ ಇದ್ದಾನೆ, ಮೂರನೇ ಹೆಸರು. ಇವನು ಯಾವ ಕ್ಯಾಂಪಿನ ಅಣ್ಣ? ನಮ್ಮ ಏಕಲವ್ಯ ಬಂದು ಇವನು ಸಹ ಪಳಗಿದ್ದೆಲ್ಲ ನಮ್ಮ ಮತ್ತಿಗೂಡಲ್ಲೇ. ಇವನು ಇವಾಗ ಭೀಮನಕಟ್ಟೆ ಕ್ಯಾಂಪಲ್ಲಿರೋದು. ಇವನ ಏಜ್ ಬಂದು ಸುಮಾರು 41 ವರ್ಷ. ಮೂಡಿಗೆರೆಯಲ್ಲಿ ಹಿಡ್ದಂಥ ಆನೆ. ಇವನ ಹೈಟು, ಪರ್ಸ್ನಾಲಿಟಿ, ಮುಖ ಲಕ್ಷಣ ಎಲ್ಲ ಸೂಪರು. ಹೋದ ವರ್ಷ ಬಂದು ನಮ್ಮ ಮೈಸೂರು ದಸರಾದಲ್ಲಿ ಅರಮನೆ ನಿಶಾನೆ ಆನೆ ಕೆಲಸ ಮಾಡ್ತು. ಇವನಿಗೂ ಸಹ ಫ್ಯೂಚರಲ್ಲಿ ಒಂದೊಳ್ಳೆ ಏನು ಕಾರ್ಯಾಚರಣೆ ಆಗಿರ್ಬೋದು, ದಸರಾಗಾಗಿರ್ಬೋದು ಒಂದೊಳ್ಳೆ ಫ್ಯೂಚರ್ ಇದೆ. ತುಂಬ ಚೆನ್ನಾಗಿರೋ ಆನೆ ಇವನು. ನೆಕ್ಸ್ಟು ಒಂದು ಅಂಬಾರಿ ರೇಸಲ್ಲಿದ್ದಾನೆ. ಏನು ಮೊದಲು ಹಂಗೆ ನಮ್ಮ ಅರಣ್ಯಾಧಿಕಾರಿ ಹೇಳಿದ್ದಾರೆ 1, 2, 3 ಆನೆ ಅಂತ. ಇವನು 3ನೇ ಹೆಸರು ಬರ್ತಾನೆ. ಕಾದು ನೋಡೋಣ, ಇವನಿಗೂ ಒಂದು ಒಳ್ಳೆ ಫ್ಯೂಚರ್ ಇದೆ. ಅಣ್ಣ ಈಗ ಸೀನಿಯರ್ ಆನೆ ಅಂತ ಹೇಳ್ಬಿಟ್ಟು ಪ್ರಶಾಂತ್ ಇದ್ದಾನೆ, ಬಟ್ ಪ್ರಶಾಂತ 1, 2, 3 ಹೆಸರಲ್ಲಿಲ್ಲ. ಇದ್ರ ಬಗ್ಗೆ ಏನಂತೀರಾ? ಅದೇ ನಮಗೆ ಬೇಜಾರಾಗೋದು. ಒಂದು ಸ್ಯಾಡ್ ಪಾರ್ಟ್ ಅಂದರೆ 4ನೇ ಹೆಸರಲ್ಲಿ ಪ್ರಶಾಂತ ಐತೆ. ಆದರೆ 4 ಅದೇನೋ ಒಂದು ನಂಬರ್ಸ್ ಅಷ್ಟೇ. ಪ್ರಶಾಂತ ಈಗಿರೋ ಆನೆಗಳಿಗೆಲ್ಲ ಸೀನಿಯರ್ ಇವನೇ. ಈಗೇನು ಆನೆಗಳು ಕಾರ್ಯಾಚರಣೆ ಆಗಿದೆ, ಪ್ರಶಾಂತ ಸಹ ಈ ಆನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರ್ತಾನೆ. ನಮ್ಮ ಅಭಿಮನ್ಯು ಜೊತೆ ಪ್ರಶಾಂತನು ಭಾಗವಹಿಸಿರ್ತಾನೆ ಕಾರ್ಯಾಚರಣೆಗಳಲ್ಲಿ. ಸೀನಿಯರ್ ಆನೆ ನಮ್ಮ ಪ್ರಶಾಂತ. ಅವನು ಅಂಬಾರಿ ಹೊತ್ತಿದ್ರೆ ನಮಗಂತೂ ತುಂಬ ಖುಷಿ. ಏನಕ್ಕೆ ಅವನು ಏಜ್ ಫ್ಯಾಕ್ಟ್ರ್ ಮೇನು. ಸುಮಾರು ಜನ ಕೇಳ್ತಾರೆ ಮಹೇಂದ್ರ ಶ್ರೀರಂಗಪಟ್ಟಣ ದಸರಾ ಅಂಬಾರಿ ಹೊತ್ತಿದೆ, ಅದೇ ಹೊರಬೇಕು, ಅದು ಪ್ರೂವ್ ಆಗಿದೆ ಅಂತ. ಹೌದು, ಪ್ರೂವ್ ಆಗಿದೆ. ನಾವೇನು ಆನೆನೇ ಹೊತ್ತಬೇಕು ಈ ಆನೆ ಹೊತ್ತಬೇಕು ಅಂತಲ್ಲ. ಆದರೆ ಪ್ರಶಾಂತನ ಅಷ್ಟು ಕೆಲಸ ಮಾಡಿರೋ ಆನೆ. ಅಭಿಮನ್ಯು ಸಕ್ಸಸ್ಗೆ ಎಷ್ಟು ಒಂದು ಸಪೋರ್ಟ್ ಆಗಿ ನಿಂತವನು ನಮ್ಮ ಪ್ರಶಾಂತ. ಅವನಿಗೂ ಈಗ ಏಜ್ ಫ್ಯಾಕ್ಟ್ರಿಗೆ ನೋಡಿ ಈ ವರ್ಷ 55, ಇನ್ನು 4 ವರ್ಷ 5 ವರ್ಷ ಇದೆ. ಅವನು ಸಹ ಒಂದು 3-4 ವರ್ಷ ಅಂಬಾರಿ ಹೊತ್ತಿದ್ರೆ ತುಂಬಾ ಖುಷಿ. ಏನೋ ಪ್ರಶಾಂತ ಏನು ಕಮ್ಮಿ ಆನೆ ಅಲ್ಲ. ಅವನು ಕಾರ್ಯಾಚರಣೆಗಳು ನೋಡಬೇಕು. ಸುಮ್ಮನೆ ಪ್ರಶಾಂತ ಹೆಸ್ರಿಗೆ ಮಾತ್ರ ನುಗ್ಗೊಡ್ದ ಅಂದರೆ ಎದುರುಗಡೆ ಕಾಡಾನೆ ಹಾರ್ಬಿಟ್ಟಿರ್ತದೆ. ಆ ಥರ ಮಟ್ಟಿಗೆ ಒಂದು ಫೈಟ್ ಕೊಡ್ತಾನೆ ಅವನು. ಆ ಥರ ಒಂದು ಆನೆ. ಅದಕ್ಕೆ ನಮಗೊಂದು ಇನ್ನು ಪರ್ಸ್ನಲ್ ಆಗಿ ಹೇಳ್ತಾ ಇರೋದು, ಆನೆನೂ ಒಂದು 3-4 ವರ್ಷ ಅಂಬಾರಿ ಹೊತ್ತಬೇಕು. ಆನೆ ಏನು ಪ್ರೂವ್ ಮಾಡೋದು ಬೇಕಾಗಿಲ್ಲ, ಆಲ್ರೆಡಿ ಗೊತ್ತು ಆನೆ ಕೆಪಾಸಿಟಿ. ಆನೆ ಪ್ರೇಮಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ ಆನೆ ಕೆಪಾಸಿಟಿ ಏನು ಅಂತ. ಅವನು ಸಹ ಒಂದು 3-4 ವರ್ಷ ಉರ್ಲಿ ಅನ್ನೋದು ನಮ್ಮ ಆಸೆ. ಓಕೆ ಅಣ್ಣ, ಥ್ಯಾಂಕ್ ಯು.